ಹಾಯ್, ನಾನು ಪ್ರಮು ಫ್ರಮ್ ಟೆಕ್ಲೈಟ್ ಇನ್ ಕನ್ನಡ. ನಾನು ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಡೆವಲಪರ್ ಆಪ್ಷನ್ ಅತಿ ಮುಖ್ಯವಾದ ಕೆಲವೊಂದು ಫೀಚರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಟೆಕ್ಲೈಟ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ಡೆವಲಪರ್ ಆಪ್ಷನ್ ಏನಿದೆ, ಇದು ಬೈ ಡಿಫಾಲ್ಟ್ ಆಗಿ ಫೋನಲ್ಲಿ ಆ್ಯಕ್ಟಿವೇಟ್ ಆಗಿರಲ್ಲ. ಇದನ್ನು ಮ್ಯಾನ್ಯುವಲಿ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅಂತಂದರೆ, ಇಲ್ಲಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿ MIUI ವರ್ಷನ್ ಅಂತ ಏನಿದೆ ಅದರ ಮೇಲೆ 7 ಬಾರಿ ಟ್ಯಾಪ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ, ಅದರಿಂದ ತೋರಿಸ್ತಿಲ್ಲ. ನೆಕ್ಸ್ಟ್ ಈ ಫೀಚರ್ ಎಲ್ಲಿ ಅಂತ ಹುಡ್ಕೋದಾದರೆ ಬ್ಯಾಕ್ ಬಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಡೆವಲಪರ್ ಆಪ್ಷನ್ಗೆ ಬರ್ತೀರಾ. ಇಲ್ಲಿ ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆವಲಪರ್ ಆಪ್ಷನನ್ನು ಆನ್ ಮಾಡ್ಕೊಳ್ಳಿ. ಇದರಲ್ಲಿ ಹಲವಾರು ಫೀಚರ್ಸ್ಗಳಿತ್ತು. ನಾನು ಇದರಲ್ಲಿ ಅತಿ ಮುಖ್ಯವಾದ ಫೀಚರ್ಸ್ಗಳ ಬಗ್ಗೆ ಮಾತ್ರ ಹೇಳ್ತೀನಿ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲದರ ಬಗ್ಗೆ ಹೇಳ್ತೀನಿ ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದರಿಂದ ಮೊದಲಿಗೆ ಇಲ್ಲಿ ಸ್ಟೇ ಅವೇಕ್ ಅಂತ ಏನಿದೆ ಅದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೋನ್ ಚಾರ್ಜಿಂಗ್ ಹಾಕಿದ್ದ ಅಷ್ಟು ಟೈಮು ಸ್ಕ್ರೀನ್ ಆನಲ್ಲೇ ಇರುತ್ತೆ. ಅಂದರೆ ಸ್ಕ್ರೀನ್ ಆಫ್ ಆಗೋಲ್ಲ ಚಾರ್ಜಿಂಗ್ ಹಾಕಿರೋವರೆಗೂ. ನೆಕ್ಸ್ಟ್ ಫೀಚರ್ ಏನು ಅಂತ ನೋಡೋದಾದರೆ OEM ಅನ್ಲಾಕಿಂಗ್ ಅಂತ ಏನಿದೆ, ಈ ಫೀಚರ್ನ ಆನ್ ಮಾಡೋದ್ರಿಂದ ನಿಮ್ಮ ಫೋನ್ಗೆ ನೀವು ಎಕ್ಸ್ಟರ್ನಲ್ ಅಂದರೆ ಅನ್ನೋನ್ ಸೋರ್ಸಿಂದನೂ ಕೂಡ ಫೈಲ್ಸ್ನ ಇನ್ಸ್ಟಾಲ್ ಮಾಡ್ಬೋದು. ಆದರೆ ಇದರಲ್ಲೊಂದು ಡಿಸ್ಅಡ್ವಾಂಟೇಜಸ್ ಏನಂತಂದರೆ, ಇದರಿಂದ ನೀವು ಇದನ್ನು ಆನ್ ಮಾಡೋದ್ರಿಂದ ನಿಮ್ಮ ಫೋನ್ನ ಸಂಪೂರ್ಣವಾದ ಸೆಕ್ಯೂರಿಟಿನ ಕಳ್ಕೊತೀರ. ನೆಕ್ಸ್ಟ್ ಫೀಚರ್ ಬಂದು ಇಲ್ಲಿ ಡೆಮೋ ಮೋಡ್ ಅಂತ ಏನಿದೆ ಅದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೋನ್ನಲ್ಲಿ ಕೇವಲ ಟೈಮು ಮತ್ತು ಬ್ಯಾಟ್ರಿ ಇವೆರಡು ಮಾತ್ರ ಶೋ ಆಗ್ತಿರುತ್ತೆ. ಅದು ಬಿಟ್ಟು ಬೇರೆ ಏನು ತೋರಿಸಲ್ಲ. ಇದನ್ನು ಒಂದು ಸಲ ಆನ್ ಮಾಡಿ ಮತ್ತೆ ಆಫ್ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲನ್ನು ರೀಸ್ಟಾರ್ಟ್ ಮಾಡಬೇಕಾಗತ್ತೆ. ನಮ್ಮ ನೆಕ್ಸ್ಟ್ ಫೀಚರ್ನ ನೋಡೋದಾದರೆ ಟರ್ನ್ ಆನ್ ವೈಫೈ ಕವರೇಜ್ ಎಕ್ಸ್ಟೆನ್ಷನ್. ಈ ಫೀಚರ್ನ ಆನ್ ಮಾಡೋದ್ರಿಂದ ನೀವು ಈಗಾಗಲೇ ಯೂಸ್ ಮಾಡ್ತಿರೋ ವೈಫೈ ಕವರೇಜ್ ಏರಿಯಾನ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಫೀಚರ್ ಬಂದು ಮೊಬೈಲ್ ಡೇಟಾ ಆಲ್ವೇಸ್ ಆ್ಯಕ್ಟಿವ್. ಈ ಫೀಚರ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ಅಟ್ ಎ ಟೈಮ್ ನೀವು ಮೊಬೈಲ್ ಇಂಟರ್ನೆಟ್ ಮತ್ತು ವೈಫೈ ಇವೆರಡನ್ನೂ ಒಂದೇ ಸಮಯದಲ್ಲಿ ಯೂಸ್ ಮಾಡ್ಬೋದು. ಇದರಿಂದ ನಾನು ತಮ್ಲೈನಲ್ಲಿ ಹೇಳಿರೋ ಹಾಗೆ ನಿಮ್ಮ ಫೋನಿನ ಇಂಟರ್ನೆಟ್ ಸ್ಪೀಡ್ ಕೂಡ ಜಾಸ್ತಿ ಮಾಡ್ಕೋಬೋದು. ನೆಕ್ಸ್ಟ್ ಫೀಚರ್ ಏನಂತಂದರೆ ಡಿಫಾಲ್ಟ್ USB ಕಾನ್ಫಿಗರೇಷನ್. ಈ ಆಪ್ಷನಲ್ಲಿ ಏನಂತಂದರೆ ನೀವು ಯಾವಾಗ USBನ ಕನೆಕ್ಟ್ ಮಾಡ್ತೀರ ಆವಾಗ ಯಾವ ಆ್ಯಕ್ಟಿವಿಟಿನ ಮಾಡಬೇಕು ಅನ್ನೋದ್ರ ಬಗ್ಗೆ ಚೇಂಜಸ್ಗಳನ್ನ ನೀವು ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಫೀಚರ್ ಏನು ಅಂತ ನೋಡೋದಾದರೆ ಇಲ್ಲಿ ಶೋ ಟ್ಯಾಬ್ಸ್ ಅಂತ ಏನು ಇದೆ ಅದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನೀವು ಸ್ಕ್ರೀನ್ ಮೇಲೆ ಎಲ್ಲೇ ವರ್ಕ್ ಮಾಡ್ತಿದ್ರು ಕೂಡ ಒಂದು ಕರ್ಸರ್ ಮೂಲಕ ಅದು ನೀವು ಎಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ವರ್ಕ್ ಮಾಡ್ತಿದ್ದೀರ ಅನ್ನೋದನ್ನು ತೋರಿಸುತ್ತೆ. ನೆಕ್ಸ್ಟ್ ಫೀಚರ್ ಏನು ಅಂತ ನೋಡೋದಾದರೆ ಫೋರ್ಸ್ RTL ಲೇಔಟ್ ಡೈರೆಕ್ಷನ್ ಅಂತ ಏನಿದೆ, ಈ ಫೀಚರ್ನ ಆನ್ ಮಾಡಿಕೊಂಡ್ರೆ ಲೆಫ್ಟ್ ಹ್ಯಾಂಡ್ ಯೂಸರ್ಸ್ಗೆ ಇದು ತುಂಬ ಸುಲಭ ಆಗುತ್ತೆ. ಯಾಕಂತಂದರೆ ಇದನ್ನು ಆನ್ ಮಾಡಿದ ತಕ್ಷಣ ನಿಮ್ಮ ಫುಲ್ ಲೇಔಟು ರೈಟ್ ಸೈಡ್ಗೆ ಹೋಗುತ್ತೆ. ಅದರಿಂದ ಲೆಫ್ಟ್ ಹ್ಯಾಂಡ್ ಯೂಸರ್ಸು ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫೀಚರ್ನ ನೋಡೋದಾದರೆ ವಿಂಡೋಸ್ ಅನಿಮೇಷನ್ ಸ್ಕೇಲ್ ಅಂತ ಏನಿದೆ, ಇದನ್ನು ನೀವು ಅನಿಮೇಷನ್ ಸ್ಕೇಲನ್ನ ಜಾಸ್ತಿ ಮಾಡಿದಷ್ಟು ನಿಮ್ಮ ವಿಂಡೋಸ್ ಕ್ಲೋಸಿಂಗ್ ಮತ್ತು ಓಪನಿಂಗ್ ಟೈಮು ಜಾಸ್ತಿ ಆಗುತ್ತೆ. ಹೇಗಂತಂದರೆ ಈಗ ಅನಿಮೇಷನ್ ಸ್ಕೇಲ್ 2x ಇಟ್ಟಾಗ ಸ್ವಲ್ಪ ನಿಧಾನಕ್ಕೆ ಓಪನ್ ಆಗುತ್ತೆ, ಮತ್ತು 5x ಇಟ್ಟಾಗ ಇನ್ನೂ ಸ್ವಲ್ಪ ನಿಧಾನಕ್ಕೆ ಓಪನ್ ಆಗುತ್ತೆ. ಅದೇ ರೀತಿ 10x ಇಟ್ಟಾಗ ತೀರಾ ಲೇಟಾಗಿ ಓಪನ್ ಆಗುತ್ತೆ. ಆದ್ದರಿಂದ ನೀವು ಇದನ್ನ ಡಿಫಾಲ್ಟಾಗಿ ಅನಿಮೇಷನ್ ಸ್ಕೇಲ್ 1 ಇಟ್ಕೊಳ್ಳಿ, ಇಲ್ಲಾಂತಂದರೆ ಅನಿಮೇಷನ್ ಸ್ಕೇಲ್ 0.5 ಇಟ್ಕೊಳ್ಳಿ. ನೆಕ್ಸ್ಟ್ ಫೀಚರ್ ಏನಂತ ನೋಡೋದಾದರೆ ಇಲ್ಲಿ 4x MSAA ಅಂತ ಏನು ಫೀಚರ್ ಇದೆ ಇದನ್ನು ಆನ್ ಮಾಡಿಕೊಂಡ್ರೆ ನೀವು ಗೇಮಿಂಗ್ನಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ನೋಡ್ಬೋದು. ಯಾಕಂತಂದರೆ ಇದು ಗೇಮಿಂಗ್ ಅಂತಲೇ ಬಿಲ್ಡ್ ಮಾಡಿರ್ತಕ್ಕಂಥ ಫೀಚರ್ ಆಗಿದೆ. ಇದನ್ನು ಆನ್ ಮಾಡಿಕೊಂಡು ನೀವು ಗೇಮ್ ಮಾಡಿದ್ರೆ ಭಾಳ ಸ್ಮೂತಾಗಿ ಗೇಮ್ನ ಆಡ್ಬೋದು. ಇನ್ನು ನಮ್ಮ ಲಾಸ್ಟ್ ಫೀಚರ್ ಯಾವುದು ಅಂತ ನೋಡೋದಾದರೆ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಡ್ಯುಯಲ್ ಸ್ಪೇಸ್ ಏನಿದೆ ಅದನ್ನು ಡಿಲೀಟ್ ಮಾಡೋದಕ್ಕೆ ಒಂದು ಆಪ್ಷನ್ನು ಡೆವಲಪರ್ ಆಪ್ಷನಲ್ಲೇ ಇರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿಂದ ಬೇಕಾದರೆ ಇದನ್ನು ಡಿಲೀಟ್ ಮಾಡ್ಬೋದು. ಓಕೆ, ಇದಿಷ್ಟು ಡೆವಲಪರ್ ಆಪ್ಷನಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾದ ಫೀಚರ್ಸ್ಗಳು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.